45 ವಿಜಯ ಕಾರ್ತಿಕನ್ ಸರ್ ಜೊತೆಗೆ ಮಾಡಿದ್ರಿ, ಮತ್ತು ಬ್ಯಾಕ್ 47 ವಿಜಯ ಕಾರ್ತಿಕನ್ ಸರ್ ಅವ್ರ ಜೊತೆಗೆ ಫಿಲಮ್ ಅನೌನ್ಸ್ ಮಾಡಿದ್ದೀರಾ. ಯಾಕೆ ಇವರೇ ಪಿಕ್ ಮಾಡ್ಕೊಂಡ್ರಿ? ನೆಕ್ಸ್ಟ್ ಬ್ಯಾಕ್ ಟು ಬ್ಯಾಕ್ ತುಂಬ ರೇರು, ಆದರೆ ಅದೇ ಕಾಂಬಿನೇಷನ್ ಮತ್ತೆ ಮುಂದುವರಿತಾ ಇದೆ. ಅವರೇ ಮುಖ್ಯ ಕಾರಣ ಏನಕ್ಕೆ ನಿಮಗೆ? ಯಾಕಂದ್ರೆ ನನಗೆ ಓಕೆ, ನಾನು ಇವತ್ತು ಅದೇ ಅನ್ನ ತಿನ್ನೋದು, ನಾಳೆ ಅದೇ ಅನ್ನ ತಿನ್ನೋದು. ಎಕ್ಸ್ಟ್ರಾ ಮಾಡಿದ್ರೆ ಮಾತ್ರ ಬೇರೆ ಕಡೆ ಹೋಗ್ತೀನಿ ತಿನ್ನೋದಕ್ಕೆ. ಇಲ್ಲಪ್ಪ ಇದೇ ಬಡಿಸಿರೋದ್ರಿಂದ ಅದೇ ಓಕೆ, ನನಗಿದು ಓಕೆ, ಸೆಟ್ ಆಯಿತು, ಓಕೆ. ಅವ್ರ ಹತ್ರನೇ ಇನ್ನೊಂದು ಕತೆ ಇತ್ತು, ಓಕೆ. ಇವಾಗ ಒಂದು ಸಿನಿಮಾ ಸಕ್ಸಸ್ ಆದಮೇಲೆ ಅವರೂ ಕೂತ್ಕೊಂಡು ಕತೆ ಬರೆದು ಟೈಮ್ ಆಗುತ್ತೆ. ಬಟ್ ಹಿ ವಾಸ್ ರೆಡಿ, ಈ ಕೇಮ್ ಬ್ಯಾಕ್. ಸರ್ ಇನ್ನೊಂದು ಕತೆ ಇದೆ ಸರ್, ನಿಮಗೆ ಹೇಳ್ಬೋದಾ? ಬನ್ನಿ. ಇನ್ನೊಂದು ಹೇಳಿದ್ರು, ಇಷ್ಟ ಆಯಿತು ನನಗೆ. ಈ ಕಡೆ ಇನ್ನೊಂದು ಖುಷಿ ಏನಂತಂದರೆ, ನೀವು ಇನ್ನೊಂದು ಹೇಳ್ತೀರಿ ಬ್ಯಾಕ್ ಟು ಬ್ಯಾಕ್ ಯಾಕೆ ಅಂತ. ಬಿಕಾಸ್ ಐ ಆಮ್ ನಾಟ್ ಸೊ ಕಮಿಟೆಡ್ ಸರ್. ಅಂದರೆ ನಾನು ಅಷ್ಟು ಸಿನಿಮಾಗಳನ್ನ ಒಟ್ಟಿಗೆ ಒಪ್ಕೊಂಡು ಕೂತ್ಕೊಳ್ಳಲ್ಲ. ಐ ಲೈಕ್ ಟು ಕೀಪ್ ಮೈ ಸೆಲ್ಫ್ ಫ್ರೀ. ಯಾವುದೇ ಡಿಸ್ಕಷನ್ ನಡೀತಾ ಇದ್ರೂ ನಾನು ಅಡ್ವಾನ್ಸಸ್ ಎಲ್ಲ ತೊಗೊಂಡು ಇಟ್ಕೊಳಕ್ಕೆ ಹೋಗಲ್ಲ. ಕಾರಣ ಏನಂದರೆ ಐ ಶುಡ್ ಬಿ ಏಬಲ್ ಟು ಡಿಸೈಡ್ ಎನಿಥಿಂಗ್ ಎನಿ ಟೈಮ್. ಯಾರಾದರೂ ಒಬ್ಬರು ನಮ್ಮ ಡಿಸ್ಕಷನ್ಸ್ ಮಧ್ಯದಲ್ಲಿ ಇನ್ನೊಬ್ಬರು ಬಂದು ಒಂದು ಕತೆ ಹೇಳೋದು ನನಗೆ ತುಂಬ ಇಷ್ಟ ಆಯಿತು ಅಂದರೆ ಐ ವುಡ್ ಲೈಕ್ ಟು ಡೂ ಇಟ್. ಚೇರಿದೆ ಒಂದು, ಅವ್ರಿಗೆ ಹಾಕ್ಕೊಡಿ ಪ್ಲೀಸ್. ಐ ಆಮ್ ಸೋ ಸಾರಿ. ನೋ ವಿ ಆರ್ ಸಾರಿ ಮ್ಯಾಮ್, ವಿ ಆರ್ ಸಾರಿ. ಐ ಡಿಂಟ್ ಇವನ್ ಸಿ ದಟ್ ಚೇರ್. ನೋ ಸಿಟ್ ಡೌನ್, ಅಟ್ಲೀಸ್ಟ್ ಗೋ ಸಿಟ್ ದೇರ್. ನೋ ಪ್ರಾಬ್ಲಮ್, ಯು ಸಿಟ್ ಡೌನ್. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದಟ್. ಸೊ ಅವ್ರು ರೆಡಿಯಾಗಿ ಬಂದರು ಈ ಸಲ. ಸೊ ನನ್ನ ಕಮಿಟ್ಮೆಂಟ್ಸಲ್ಲಿ ಏನಂದರೆ ನಾನು ಇನ್ನೂ ಕೆಲವು ಬೇರೆ ನನ್ನ ಲೈಫಲ್ಲಿ ಇರುವಂಥ ಬೇರೆ ನಿರ್ಮಾಪಕರಿಗೆ ಹೇಳಬೇಕಷ್ಟೇ, ಸರ್ ಐ ಆಮ್ ಸ್ಟಾರ್ಟಿಂಗ್ ದಿಸ್ ಅಂತ. ಯಾರೂ ನಮ್ಮ ಹತ್ರ ವಾದ ಮಾಡೋಕ್ಕಾಗಲ್ಲ, ಬಿಕಾಸ್ ಅವ್ರದ್ದು ರೆಡಿ ಇರಲ್ಲ, ನಾನು ದುಡ್ಡು ಮುಟ್ಟಿರಲ್ಲ. ಇಟ್ ಮೇಕ್ಸ್ ಲೈಫ್ ಈಸಿ. ಸೊ ಐ ಆಮ್ ಆಲ್ವೇಸ್ ರೆಡಿ ಟು ವರ್ಕ್ ವಿತ್ ಎನಿಥಿಂಗ್. ನನಗೆ ಬರ್ತಿದ್ದ ಹಾಗೆ ಅದು ಎಕ್ಸೈಟ್ ಆದ ನಾನು ಮಾಡೋಕ್ಕೆ ರೆಡಿ ಇರ್ತೀನಿ, ಫ್ರೀನೂ ಇರ್ತೀನಿ ಸರ್. ದಟ್ಸ್ ವಾಟ್ ಐ ಡು. ಆ್ಯಂಡ್ ಹಿ ಎಕ್ಸೈಟೆಡ್ ಮೀ ವಿತ್ ಅ ಸ್ಕ್ರಿಪ್ಟ್. ಸರ್ ಇಲ್ಲಿ ಏನಾದರೂ ಸಿಗ್ನೇಚರ್ ಸ್ಟೆಪ್, ಮ್ಯಾಕ್ಸ್ ಸಿಗ್ನೇಚರ್ ಸ್ಟೆಪ್ ನೋಡ್ಬೋದಾ? ಸಿಗ್ನೇಚರ್ ಸ್ಟೆಪ್ ಮ್ಯಾಕ್ಸಲ್ಲಿ ಒಂದು ಸ್ಟೆಪ್ ಇತ್ತು, ಆ ಥರ ಇಲ್ಲಿ. ನೀವು ಇನ್ನೊಂದು ಹೇಳ್ತೀನಿ, ಇದು ಮ್ಯಾಕ್ಸ್ ಅಲ್ಲ, ಇದರಲ್ಲಿ ಇದ್ರೆ ಬೇರೆ ಟೈಪ್ ಇರುತ್ತೆ. ಅಲ್ಲಿ ಮ್ಯಾಕ್ಸ್ ಅಲ್ಲ, ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಅವಾಗಿಂದ ಎಲ್ಲರೂ ನೀವು ಮ್ಯಾಕ್ಸ್ ಅಂತ ಏನು ಹೇಳ್ತಾ ಇದ್ರಿ? ಈ ಪ್ರಮೋಷನ್ ನನಗೆ ಫಸ್ಟ್ ಪಿಕ್ಚರಲ್ಲೇ ಸಿಕ್ಬಿಟ್ಟಿದ್ರೆ ಇನ್ನೊಂದು 10 ಕೋಟಿ ರೂಪಾಯಿ ಜಾಸ್ತಿ ಆಗ್ಬಿಡೋದು. ಇದು ಮ್ಯಾಕ್ಸ್ ಅಲ್ಲ. ಸೊ ಕೇಳಿ, ಒಬ್ಬ ನಿರ್ದೇಶಕ ಅದಷ್ಟು ಕ್ರಿಯೇಟ್ ಮಾಡಿದ್ದು ಕರೆಕ್ಟ್. ಆ ನಿರ್ದೇಶಕ ಅದನ್ನು ಕ್ರಿಯೇಟ್ ಮಾಡಿದವ್ರೆ ಇನ್ನು 10 ಪಟ್ಟು ಜಾಸ್ತಿ ಹೇಗೆ ಕ್ರಿಯೇಟ್ ಮಾಡ್ಬೋದು ಯೋಚನೆ ಮಾಡಿದ್ದಾರೆ. ಬಟ್ ಆ ಸಿನಿಮಾದಲ್ಲಿ ಇದೆ ಅಂತ ಇದರಲ್ಲಿ ಇರಬೇಕು ಅಂತ ಇಲ್ಲ, ಅಥವಾ ಆ ಸಿನಿಮಾದಲ್ಲಿ ಇವ್ರು ಬರೀದೇ ಇರೋದು ಯಾವುದೂ ಇಲ್ಲ. ಇದೆ, ಎಲ್ಲ ಇದೆ, ಬಟ್ ಅದರಲ್ಲಿ ಇತ್ತು ಅಂತ ಇದರಲ್ಲಿ ಇಲ್ಲ. ಇದು ಅದು ಅಲ್ಲ. ಅಜನೀಶ್ ಕನ್ಫ್ಯೂಸ್ ಮಾಡ್ಬಿಟ್ನಾ? ಓಕೆ, ಸರಿ.